ವರ್ಷದ ಹಿಂದೆ ಜಾತಿ ವಿಷಯಕ್ಕೆ ಹೊತ್ತಿ ಉರಿದ ಊರಲ್ಲೀಗ ಸಮಾನತೆಯ ಪ್ರೀತಿ ಚಿಗುರೊಡೆದಿದೆ. ಅಸ್ಪೃಶ್ಯತೆಯ ಬೆಂಕಿಗೆ ಬೆಂದು ಹೋದವರೆಲ್ಲ ಈಗ ಒಂದಾಗಿ ಹೆಜ್ಜೆ ಹಾಕ್ತಿದ್ದಾರೆ. ಬಹಳ ಸಂತೋಷದಿಂದ ನಾವೆಲ್ಲರೂ ಒಂದಾಗಿ ಇವತ್ತಿನ ಹಬ್ಬವನ್ನ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರೀತಿ ವಿಶ್ವಾಸದಿಂದ ಬಣ್ಣವನ್ನು ಆಡಿ ಈ ಒಂದು ವಿಜೃಂಭಣೆಯ ಹಬ್ಬವನ್ನು ಆಚರಿಸುತ್ತೇವೆ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳ ಜೊತೆಗೆ ಹ್ಯಾಪಿ ಹೋಳಿ. ಜನರ ಮನಸ್ಥಿತಿ ಬದಲಾದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಈ ಗ್ರಾಮನೇ ಸಾಕ್ಷಿ. ಯಾಕಂದ್ರೆ 2014ರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿತ್ತು. ಕ್ಷುಲ್ಲಕ ಕಾರಣಕ್ಕೆ ಶುರುವಾದ ಗಲಾಟೆ ದಲಿತರ ಗುಡಿಸಲುಗಳಿಗೆ ಬೆಂಕಿ ಹಚ್ಚುವ ಮಟ್ಟಕ್ಕೆ ಹೋಗಿತ್ತು. ಅಸ್ಪೃಶ್ಯತೆಯ ಅಟ್ಟಹಾಸ ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಹೀಗಾಗಿ ಬರೋಬ್ಬರಿ 10 ವರ್ಷದ ನಂತರ ಹೊರಬಿದ್ದಿದ್ದ ತೀರ್ಪು ಎಲ್ಲರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಯಾಕಂದ್ರೆ ದಲಿತರ ಗುಡಿಸಲಿಗೆ ಬೆಂಕಿ ಇಟ್ಟ 101 ಜನರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ ನೀಡಿತ್ತು. ಇನ್ನೇನು ಇವರ ಬದುಕು ಮುಗ್ದೇ ಹೋಯಿತು ಅನ್ನೋ ಹೊತ್ತಲ್ಲಿ ಧಾರವಾಡ ಹೈಕೋರ್ಟ್ನಿಂದ ಜಾಮೀನು ಪಡೆದು ಹೊರಬಂದಿದ್ದಾರೆ. ಅವತ್ತು ಬೆಂಕಿ ಇಟ್ಟವರು, ಗುಡಿಸಲನ್ನ ಕಳ್ಕೊಂಡು ಕಣ್ಣೀರಿಟ್ಟವರೆಲ್ಲರೂ ಕೂಡ ಈಗ ಒಂದಾಗಿದ್ದಾರೆ. ಜಾತಿಯ ಸಂಕೋಲೆಯನ್ನೇ ಕಳಚಿಟ್ಟು ಯುಗಾದಿ ಹಬ್ಬದಲ್ಲಿ ಬಣ್ಣದ ಕುಳಿಯಾಡಿದ್ದಾರೆ. ದ್ವೇಷದ ಜ್ವಾಲೆ ಹೊತ್ತಿಯುರಿದ ಜಾಗದಲ್ಲೀಗ ಪ್ರೀತಿಯ ಚಿಗುರೊಡೆದಿದೆ. ಕಳೆದ ತಿಂಗಳು ಊರಿನವರೆಲ್ಲ ಸೇರ್ಕೊಂಡು ದುರ್ಗಾದೇವಿ ಜಾತ್ರೆ ಮಾಡಿದ್ರು. ಈಗ ಯುಗಾದಿ ಹಬ್ಬದ ಬಣ್ಣದ ಕುಳಿಯಲ್ಲಿ ಮಿಂದೆದ್ದಿದ್ದಾರೆ. ಗ್ರಾಮದ ಎಲ್ಲ ಯುವಕರು, ಗುರು ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಬಣ್ಣ ಆಡುವ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ನಡೆಯಿತು. ಪ್ರೀತಿ ವಿಶ್ವಾಸದಿಂದ ಬಣ್ಣವನ್ನು ಆಡಿ ಈ ಒಂದು ವಿಜೃಂಭಣೆಯ ಹಬ್ಬವನ್ನು ಆಚರಿಸಿವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜಾತಿಯನ್ನು ಜಂತುವನ್ನ ಕಿತ್ತೆಸೆದಿರೋ ಜನರು ನಾವೆಲ್ಲ ಒಂದೇ ಅನ್ನೋ ಸಂದೇಶ ಸಾರುತ್ತಿದ್ದಾರೆ. ಕೋರ್ಟು ಕಚೇರಿ ಅಂತ ಅಲೆದಾಡಿದವರು ಈಗ ಒಟ್ಟಾಗಿ ಹೆಜ್ಜೆ ಹಾಕ್ತಿದ್ದಾರೆ. ಬದಲಾವಣೆ ಅಂದ್ರೆ ಇದೇ ಅಲ್ವಾ? ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಟ್ರಾಫಿಕ್ ಕಂಟ್ರೋಲರ್ ಆಫೀಸ್ಗೆ ಗುದ್ದಿದ ಬಿಎಂಟಿಸಿ ಇವಿ ಬಸ್. ಪೀಣ್ಯ ಡಿಪೋದಲ್ಲಿ ಘಟನೆ. ಚಾಲಕರಿಲ್ಲದೆ ಹ್ಯಾಂಡ್ ಬ್ರೇಕ್ ತೆಗೆದಿದ್ದಕ್ಕೆ ಅವಘಡ. ಬೈಕ್ಗೆ ಕಾರ್ ಡಿಕ್ಕಿ, ಸವಾರ ಸ್ಥಳದಲ್ಲೇ ಸಾವು. ದೇವನಹಳ್ಳಿಯ ಬೆಟ್ಟಕೋಟೆ ಬಳಿ ಘಟನೆ. 35 ವರ್ಷದ ವೆಂಕಟೇಗೌಡ ಸಾವು.